Hello everyone, welcome back to my channel. Previous ವಿಡಿಯೋದಲ್ಲಿ ನಾವು SSLC ಮ್ಯಾಥ್ಸ್ ಚಾಪ್ಟರ್ ವೈಸ್ ಆನ್ಯುವಲ್ ಎಕ್ಸಾಮ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಿದ್ವಿ ಫ್ರಮ್ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್. ಅದರಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಲೆಸನ್ಸ್ ನ ಡಿಸ್ಕಸ್ ಮಾಡ್ತಿದ್ವಿ. ಇನ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ MCQ ಕ್ವೆಶ್ಚನ್ಸ್, 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವೆಶ್ಚನ್ಸ್. ಸೊ ಇವೆರಡರದ್ದು ವೀಡಿಯೋಸ್ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು 3 ಮಾರ್ಕ್ಸ್ ಕ್ವೆಶ್ಚನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ 3 ಮಾರ್ಕ್ಸ್ ಕ್ವೆಶ್ಚನ್ ಯಾವುದಿದೆ ಅಂತ ಹೇಳಿದ್ರೆ ಕ್ವೆಶ್ಚನ್ ನಂಬರ್ 37, ದಟ್ ಈಸ್ ದ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 144 and its 9th term is 28. Then find the first term and the common difference of the arithmetic progression. ಈ ಒಂದು ಕ್ವೆಶ್ಚನ್ ನಮಗೆ ಏಪ್ರಿಲ್ 2022 ಅಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ವರ್ಡ್ಸ್ ಅಲ್ಲಿ ಇರೋದನ್ನ ನಾವು ಈಕ್ವೇಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಸಮ್ ಆಫ್ ಫಸ್ಟ್ 9 ಟರ್ಮ್ಸ್ ಮೀನ್ಸ್ ದಟ್ ಈಸ್ S9. ದೇ ಹ್ಯಾವ್ ಗಿವನ್ S9 ವಿಚ್ ಈಸ್ ಈಕ್ವಲ್ಸ್ ಟು S9 ಎಷ್ಟಿದೆ ನಮಗೆ 144. S9 is equals to 144. We know that Sn formula ಗೊತ್ತಿದೆ ಅಲ್ವಾ. ಸೊ Sn is equals to n divided by 2 into 2a plus n minus 1 into d. So here Sn ಅಂತ ಹೇಳಿದ್ರೆ S9 that is 144 which is equals to n ಅಂತ ಹೇಳಿದ್ರೆ 9, 9th ಟರ್ಮ್ ಅಲ್ವಾ. ಸೊ 9 divided by 2 into 2a plus n ಅಂತ ಹೇಳಿದ್ರೆ 9 minus 1 ಇಂಟು ಡಿ ಆ್ಯಸ್ ಇಟ್ ಈಸ್. ವಿ ಡೋಂಟ್ ನೋ ಎ ಆ್ಯಂಡ್ ಡಿ ವ್ಯಾಲ್ಯೂ, ಅದನ್ನು ಹಾಗೆ ಬರ್ಕೊಳ್ಳೋಣ. ಸೊ ಇವಾಗ ಈ 2ನ ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ ಏನಾಗುತ್ತೆ 144 ಈ ಡಿವೈಡೆಡ್ ಬೈ 2 ಈ ಕಡೆ ಬಂದರೆ ಏನಾಗುತ್ತೆ ಇಂಟು 2 ವಿಚ್ ಈಸ್ ಈಕ್ವಲ್ಸ್ ಟು 9 ಇಂಟು 2a ಪ್ಲಸ್ 9 ಮೈನಸ್ 1 ಈಸ್ 8d. ಸೊ ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 144 ಇಂಟು 2, 2 4s 8, 2 4s 8, 2 1s 2 ಆ್ಯಂಡ್ ಈ 9ನ ಈ ಕಡೆ ಕರ್ಕೊಳ್ಳೋಣ. ಅವಾಗ ಏನಾಗುತ್ತೆ ಡಿವೈಡೆಡ್ ಬೈ 9 ವಿಚ್ ಈಸ್ ಈಕ್ವಲ್ಸ್ ಟು 2a ಪ್ಲಸ್ 8d. ಇವಾಗ 288ನ 9ಇಂದ ಡಿವೈಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಸೊ 288ನ 9ಇಂದ ಡಿವೈಡ್ ಮಾಡೋಣ. ಸೊ 9ಇಂದ 2 ಡಿವೈಡ್ ಆಗಲ್ಲ, ಸೊ 28 ತೊಗೊಳ್ತೀವಿ. ಅವಾಗ ಏನಾಗುತ್ತೆ 9 3s 27. ಸೊ 8ಅಲ್ಲಿ 7 ಹೋದರೆ 1, 2ಅಲ್ಲಿ 2 ಹೋದರೆ 0. ಅಗೇನ್ 8ನ ಕೆಳಗೆ ಇರಿಸ್ಕೊಂಡು ಅವಾಗ ಏನಾಗುತ್ತೆ 18, 9 2s 18. ಸೊ ದಟ್ ಈಸ್ 32. 288 ಡಿವೈಡೆಡ್ ಬೈ 9 ಈಸ್ 32 ವಿಚ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ 2a ಮತ್ತು 8dಯಲ್ಲಿ ಇಲ್ಲಿ 2 ಮತ್ತು 8ಅಲ್ಲಿ ವಿ ಕ್ಯಾನ್ ಟೇಕ್ 2 ಆ್ಯಸ್ ಕಾಮನ್. 2 ಕಾಮನ್ ತೆಗೆದ್ರೆ ಇಲ್ಲಿ ನೋಡುತ್ತೆ a ಪ್ಲಸ್, ಸೊ 8ಅಲ್ಲಿ 2 ಕಾಮನ್ ತೆಗೆದ್ರೆ ದಟ್ ಈಸ್ 2 4s 8 ಮಲ್ಟಿಪ್ಲೈ ಮಾಡಬೇಕು. ಸೊ 2 4s 8 ಹೋಗುತ್ತಲ್ವ. ಸೊ ಇಲ್ಲಿ 4 ಬರ್ಕೊತೀವಿ. 2 4s 8. ಸೊ ಇಲ್ಲಿ 4 ಬರಿತೀವಿ ಡಿ ಆ್ಯಸ್ ಇಟ್ ಈಸ್. ನಾವು ಅಗೇನ್ ಈ 2ನ ಈ ಕಡೆ ಕಳಿಸ್ಕೊಳ್ಳೋ. ಅವಾಗ ಏನಾಗುತ್ತೆ 32 ಈ ಇಂಟು 2 ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು ಇಲ್ಲೇ ನೋಡುತ್ತೆ a ಪ್ಲಸ್ 4d. ಸೊ ಇವಾಗ 32ನ 2ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 2 1s 2, 3ಅಲ್ಲಿ 2 ಹೋದರೆ 1 ಉಳಿಯುತ್ತೆ 12 ಆಗುತ್ತೆ. 2 6s 12 ದಟ್ ಈಸ್ 16. ಸೊ 16 ಈಸ್ ಈಕ್ವಲ್ಸ್ ಟು a ಪ್ಲಸ್ 4d ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 16. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಅಗೇನ್ ದೇ ಹ್ಯಾವ್ ಗಿವನ್ ದ 9th ಟರ್ಮ್. ಇಟ್ಸ್ 9th ಟರ್ಮ್ ಈಸ್ 28. 9th ಟರ್ಮ್ನ ಹೇಗೆ ಬರೀತೀವಿ ನಾವು, a9 is equals to 28. ಸೊ ಹಿಯರ್ a9 ಅಂತ ಹೇಳಿದ್ರೆ 9th ಟರ್ಮ್ ಜನರಲ್ ಫಾರ್ಮ್ ಹೇಗೆ ಬರಿತೀವಿ ನಾವು, a ಪ್ಲಸ್ 8d is equals to 28. ಇದನ್ನು ಮತ್ತೆ ಫರ್ದರ್ ಏನು ಸಿಂಪ್ಲಿಫಿಕೇಶನ್ ಮಾಡೋಕೆ ಬರೋದಿಲ್ಲ. ಸೊ ಇದನ್ನೇ ಈಕ್ವೇಷನ್ ನಂಬರ್ 2 ಅಂತೇಳಿ ತೊಗೊಳ್ಳೋಣ. ಇವಾಗ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಅಬ್ಸರ್ವ್ ಮಾಡಿ. ಇದು a ಪ್ಲಸ್ 4d is equals to 16, a ಪ್ಲಸ್ 8d is equals to 28. ಸೊ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಆರ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್. ಸೊ ಎರಡು ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಸೊ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ here ಈಕ್ವೇಷನ್ 1 ಏನಿದೆ a ಪ್ಲಸ್ 4d ಈಸ್ ಈಕ್ವಲ್ಸ್ ಟು 16 ಆ್ಯಂಡ್ ಈಕ್ವೇಷನ್ 2 ಈಸ್ a ಪ್ಲಸ್ 8d ಈಸ್ ಈಕ್ವಲ್ಸ್ ಟು 28. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡ್ತಿರೋದ್ರಿಂದ ಸೆಕೆಂಡ್ ಈಕ್ವೇಷನ್ಸ್ದು ಸೈನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಫಸ್ಟಿಗೆ ಏನಿದೆ a ಪಕ್ಕ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಸೊ ಇದೇನಾಗುತ್ತೆ ಚೇಂಜ್ ಆಗಿ ಮೈನಸ್ ಆಗುತ್ತೆ. ಅಗೇನ್ ಇಲ್ಲೂ ಕೂಡ ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ. ಇಲ್ಲೂ ಕೂಡ ಏನು ಇಲ್ಲ ಅಂದರೂ ಪ್ಲಸ್ ಇರುತ್ತೆ. ಸೊ ಇದು ಕೂಡ ನಮಗೆ ಮೈನಸ್ ಆಗುತ್ತೆ. ಬೈ ಚಾನ್ಸ್ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಆಗಿ ಅದು ಚೇಂಜ್ ಆಗುತ್ತೆ. ಇವಾಗ ಇಲ್ಲಿ ಪ್ಲಸ್ a ಮೈನಸ್ a ಎರಡು ಕ್ಯಾನ್ಸಲ್. ಪ್ಲಸ್ 4d ಮೈನಸ್ 8d. ಸೊ ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 8ಅಲ್ಲಿ 4 ಹೋದರೆ 4d ಆ್ಯಸ್ ಇಟ್ ಈಸ್. ಹಿಯರ್ ಬಿಗ್ ನಂಬರ್ ಈಸ್ 8. ಸೊ 8 ಮುಂದೆ ಏನು ಏನಿದೆ ಮೈನಸ್. ಸೊ ಮೈನಸ್ 4d ವಿಚ್ ಈಸ್ ಈಕ್ವಲ್ಸ್ ಟು ಅಗೇನ್ 16 ಮೈನಸ್ 28. ಸೊ ಇಲ್ಲೂ ಕೂಡ ಸಬ್ಟ್ರಾಕ್ಷನ್ ಮಾಡ್ತೀವಿ. 28ಅಲ್ಲಿ 16 ಹೋಯ್ತು ಅಂತ ಹೇಳಿದ್ರೆ, ಸೊ 28ಅಲ್ಲಿ 16 ಹೋದರೆ 8ಅಲ್ಲಿ 6 ಹೋದರೆ 2, 2ಅಲ್ಲಿ 1 ಹೋದರೆ 12.
12 1 ಹೋದರೆ 1, ಸೊ ಇಲ್ಲಿ 12 ಆಗುತ್ತೆ. ಹಿಯರ್ ಆಲ್ಸೋ ಬಿಗ್ ನಂಬರ್ ಇಸ್ 28, ಮುಂದೆ ಸೈನ್ ಏನಿದೆ ಮೈನಸ್. ಸೊ ಅಗೇನ್ ಈ ಕಡೆನೂ ಮೈನಸ್ ಇದೆ, ಈ ಕಡೆನೂ ಮೈನಸ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ದೆನ್ ನಮಗೆ ಡಿ ಅಷ್ಟೇ ಬೇಕು, ಕಾಮನ್ ಡಿಫ್ರೆನ್ಸ್. ಸೊ ಡಿ ಇಸ್ ಈಕ್ವಲ್ಸ್ ಟು 12. ಇಲ್ಲಿ 4 ಇಂಟು ಇರುತ್ತೆ ಇಲ್ಲಿ, ಸೊ ಇಲ್ಲಿ ಇಂಟು 4 ಈ ಕಡೆ ಬಂದರೆ ಏನಾಗುತ್ತೆ, ರೈಟ್ ಸೈಡಿಗೆ ಬಂದರೆ ಡಿವೈಡೆಡ್ ಬೈ 4 ಆಗುತ್ತೆ. ಸೊ 4 1 4 3 12. ಸೊ ಡಿ ಇಸ್ ಈಕ್ವಲ್ಸ್ ಟು 3, ಕಾಮನ್ ಡಿಫ್ರೆನ್ಸ್ ಈಸ್ 3. ಅಗೇನ್ ಇಲ್ಲಿ ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ, ಫೈಂಡ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ನಾವು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ವಿ. ಇವಾಗ ಫಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಡಿ ವ್ಯಾಲ್ಯೂನ ನಾವು ಎನಿ ಈಕ್ವೇಷನಲ್ಲಿ, ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1. ಅವಾಗ ಏನಾಗುತ್ತೆ, ಸೊ ಈಕ್ವೇಷನ್ 1 implies a plus 4d is equals to, ಸೊ ಈಕ್ವೇಷನ್ 1 ಏನಿದೆ ನಮಗೆ a plus 4d is equals to 16. a plus 4d is equals to 16 ಆಗುತ್ತೆ. ಹಿಯರ್ a we don't know, ಅದನ್ನ ಹಾಗೆ ಬರ್ಕೋಣ, ಪ್ಲಸ್ 4 d ಅಂತ ಹೇಳಿದ್ರೆ 3, ಸೊ 4 ಇಂಟು 3 is equals to 16. ಸೊ a plus 4 3s are 12 is equals to 16. ಸೊ a is equals to 16, ಈ ಪ್ಲಸ್ 12 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 12. ಸೊ 16ಅಲ್ಲಿ 12 ಹೋದರೆ ನಮಗೆ ಎಷ್ಟಾಗುತ್ತೆ 4. ಸೊ a is equals to 4. Therefore the first term of AP is 4 and common difference is 3. Next, question number 38. Find the arithmetic progression whose third term is 16 and its seventh term exceeds the fifth term by 12. So we have to find the arithmetic progression. They have given the condition third term is 16. That means A3 is 16. Here A3 general form ಏನು, A plus 2D is equals to 16. ಇಲ್ಲಿ ಸಿಂಪ್ಲಿಫಿಕೇಶನ್ ಏನು ಬರೋದಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನ ಈಕ್ವೇಷನ್ 1 ಅಂತೇಳಿ ತಗೋಣ. ನೆಕ್ಸ್ಟ್ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ, ಆ್ಯಂಡ್ ಇಟ್ಸ್ ಸೆವೆಂತ್ ಟರ್ಮ್ ಅಂತ ಹೇಳಿದ್ರೆ A7, ಇಟ್ಸ್ ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12. ಎಕ್ಸೀಡ್ಸ್ ಅಂತ ಹೇಳಿದ್ರೆ ಜಾಸ್ತಿ ಇರೋದು, ನಾವಿಲ್ಲಿ ಪ್ಲಸ್ ಅಂತ ಹೇಳಿ ಬರ್ಕೊಳ್ತೀವಿ. ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಅಂತ ಹೇಳಿದ್ರೆ 7 ಏನಿದೆ ಅಲ್ಲ, ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಅಂದರೆ A5 ಬೈ ಎಷ್ಟರಿಂದ ಜಾಸ್ತಿ ಇದೆ 12, ದಟ್ ಈಸ್ ಪ್ಲಸ್ 12. ಸೊ A7 is equals to A5 plus 12. ಸೊ here A7 ಜನರಲ್ ಫಾರ್ಮ್ ಏನು, A plus 6D is equals to A5 ಜನರಲ್ ಫಾರ್ಮು A plus 4D is equals to 12. ಸಾರಿ, ಪ್ಲಸ್ 12. ಇವಾಗ ಈ A plus 4Dನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, A plus 6D, ಈ ಪ್ಲಸ್ A ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ A, ದೆನ್ ಪ್ಲಸ್ 4D ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 4D ಇಸ್ ಈಕ್ವಲ್ಸ್ ಟು ಈ ಕಡೆ ಏನು ಉಳಿತು 12. ಹಿಯರ್ ಪ್ಲಸ್ A ಮೈನಸ್ A ಗೆಟ್ ಕ್ಯಾನ್ಸಲ್, ಪ್ಲಸ್ 6D ಮೈನಸ್ 4D. ಸೊ 6ಅಲ್ಲಿ 4 ಹೋದರೆ 2D, ಹಿಯರ್ ಬಿಗ್ ನಂಬರ್ is 6, ಮುಂದೆ ಪ್ಲಸ್ ಇದೆ, ಸೊ ಸೈನ್ ಏನು ಬರೋದಿಲ್ಲ. ದೆನ್ ಇಸ್ ಈಕ್ವಲ್ಸ್ ಟು 12. ನಮಗೆ D ಎಷ್ಟೇ ಬೇಕು, ಸೊ D ಇಸ್ ಈಕ್ವಲ್ಸ್ ಟು 12. ಈ 2ನ ಈ ಕಡೆ ಕರ್ಕೊಂಬರೋಣ, ಅವಾಗ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 1s 2 6. ಸೊ ಕಾಮನ್ ಡಿಫ್ರೆನ್ಸ್ ಈಸ್ D ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಮಗೆ 6. ನೌ ವಿ ಹ್ಯಾವ್ ಟು ಫೈಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ವಾ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ್ ಏನು, A plus D, A plus 2D ಆ್ಯಂಡ್ ಸೊ ಆನ್. ಸೊ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಬೇಕು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸಿಕ್ಕಿದೆ, ವಿ ಹ್ಯಾವ್ ಟು ಫೈಂಡ್ ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ನ ಬೈ ಯೂಸಿಂಗ್ ಈಕ್ವೇಷನ್ 1 ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಈಕ್ವೇಷನ್ 1 ಏನಿದೆ, ಈಕ್ವೇಷನ್ 1 ಇಂಪ್ಲೈಸ್ 2 ಪ್ಲಸ್, ಸೊ ಈಕ್ವೇಷನ್ 1 ಏನಿದೆ, ಸಾರಿ, A plus 2D is equals to 16. ಸೊ ಈಕ್ವೇಷನ್ 1 ಈಸ್ A plus 2D is equals to 16. ಸೊ here A we don't know, ಹಾಗೆ ಬರ್ಕೋಣ, 2 into D is 6 is equals to 16. ಸೊ A plus 2 6 12 which is equals to 16. ನಮಗೆ A ಅಷ್ಟೇ ಬೇಕು, ಅದನ್ನು ಹಾಗೆ ಇಟ್ಕೋಣ 16. ಈ ಪ್ಲಸ್ 12 ಈ ಕಡೆ ಬಂದರೆ ಆಗುತ್ತೆ ಮೈನಸ್ 12. ಸೊ 16ಅಲ್ಲಿ 12 ಹೋದರೆ ಆನ್ಸರ್ ಎಷ್ಟು ನಮಗೆ 4. ಸೊ ದ ಫಸ್ಟ್ ಟರ್ಮ್ ಈಸ್ 4. ಸೊ ನಾವು ವಿ ಹ್ಯಾವ್ ಟು ಫೈಂಡ್ AP. ಸೊ here ಕಾಮನ್ ಡಿಫ್ರೆನ್ಸ್ ಈಸ್ 6. ಇದನ್ನ ಇಲ್ಲಿ ಬರ್ಕೊಂಡ್ಬಿಡೋಣ, D is equals to 6. Therefore the AP is so first term general form ಏನು, A plus D, A plus 2D and so on. So here A is 4, A plus D ಅಂತ ಹೇಳಿದ್ರೆ 4 plus
6, that is 10. ಅಗೇನ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. 10 + 6 is 16, 16 + 6 is 22 and so on. So 4, 10, 16, 22 is the AP.